ಬೇಡ ನೋಡೋ, ಸಿಟ್ಟು ಬರ್ಸ್ಬೇಡ ನನಗೆ. ಮತ್ತೆ ನಾ ಹೇಳಿದ್ನಾ ನಿನ್ನ ಪೇಟೆಗೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದ್ನಾ? ಬರೋದು ಎಷ್ಟೊತ್ತಿಗೆ ಅಂತ ಹೇಳಿದಾಗ ನೀವು ಮಧ್ಯಾಹ್ನ ಬೇಗ ಬರ್ತೀನಿ ಅಂತ ಹೇಳಿಲ್ಲಂದ್ರೆ ಅದನ್ನೇ ನಾನು ಹೇಳಿದ್ದೆ ಅವ್ರ ಹತ್ರ. ಬಂದಮೇಲೆ ಇಬ್ಬರು ಹೋಗ್ತೀವಿ ಅಂತ ಹೇಳಿದೆ. ನೀವು ನನ್ನ ಪೇಟೆಗೆ ಕರ್ಕೊಂಡು ಹೋಗ್ತೀರಿ ಅಂತ ನೀವು ಹೇಳಿರಿ ಅಂತ ನಾನು ಹೇಳಲ್ಲ ಅಲ್ಲ, ಗೊತ್ತಾ? ನಿಮ್ಮ ಮಮ್ಮಿ ಎಂತೆಂಥದ್ದು ಹೇಳಿದ್ರೆ ನಾ ಎಂತ ಮಾಡೋಕ್ಕಾಗ್ತದೆ? ಹಂಗಂತನೇ ಹೇಳಬೇಕಿತ್ತು ನೀನು. ಎಷ್ಟೊತ್ತಿಗೆ ಬರ್ತೀರಿ ಅಂತ ಕೇಳಿದ್ರೆ ಬೇಗ ಆಗ್ತದೆ, ಬೇಗ ಬರ್ತೀನಿ ಅಂತ ಹೇಳ್ಯಾರೆ ಅಂತ ಹೇಳಬೇಕಿತ್ತು. ಅದು ಬಿಟ್ಕೊಂಡು ಅವ್ರು ಮಧ್ಯಾಹ್ನ ಬರ್ತಾರೆ, ನಾನು ಪೇಟೆಗೆ ಹೋಗ್ತೀನಿ ಬಟ್ಟೆ ತರಕ್ಕೆ ಎಂತ? ಯಾರನ್ನು ಕೇಳಿದ್ದೆ ನೀನು ಬಟ್ಟೆ ತರಕ್ಕೆ? ಏನು ಮಾಡ್ಬೇಕಂತ ಮಾಡ್ಕೊಂಡಿಯ? ನಾನು ಭಾಳ ದಿವಸದಿಂದ ನೋಡ್ತಿದ್ದೀನಿ ಪಲ್ಲವಿ, ದಿನದಿಂದ ದಿನಕ್ಕೆ ನಿಂದು ಹೆಚ್ಚಾಗ್ತಾ ಇದೆ. ನೀನಂತೂ ನೀನು ನೆಟ್ಟಿಗೆ ಇರೋಕ್ಕಾಗಲ್ಲಲ್ಲ, ನೀನು ಹೆಂಗೋ ಇರ್ತೀಯ. ಇಷ್ಟು ದಿವಸ ಇದ್ದ ನಮ್ಮ ತಾಯಿ ಮಗನ ಅಪ್ಪ ಮಗನ ಸಂಬಂಧ ಎಲ್ಲ ಹಾಳು ಮಾಡಬೇಡ ನೋಡು, ಹೇಳಿನಿ. ನೀನು ಮಾತಾಡೋಕ್ಕಾದ್ರೆ ನೆಟ್ಟಿಗೆ ಮಾತಾಡು. ನಾನು ಬರ್ತೀನಿ ತೋಟದಿಂದ ಅಂತ ಹೇಳಿದೆ, ನಿನ್ನ ಪೇಟೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಾ? ಯಾವ ಧೈರ್ಯದ ಮೇಲೆ ನಿನ್ನ ಬಟ್ಟೆ ಎಲ್ಲ ಐರನ್ ಮಾಡ್ಕೊಂಡು ಸರಿ ಮಾಡ್ಕೊಂಡೆ? ಯಾವ ಧೈರ್ಯದ ಮೇಲೆ ಮಾಡ್ಕೊಂಡೆ? ಗಂಡ ಮಣ್ಣು ಹೊರಕ್ಕೋಗೇನೆ ಬೆಳಗಿಂದ ಮಧ್ಯಾಹ್ನ ತನಕ ಮಣ್ಣು ಹೊತ್ತು ಸುಸ್ತಾಗಿರ್ತದೆ, ಅದಿಲ್ಲ ನಿಂಗೆ. ಬಂದ ಕೂಡಲೇ ನಿನ್ನ ಬಟ್ಟೆ ತಗೊಬರೋಕ್ಕೆ ಪೇಟೆಗೆ ಕರ್ಕೊಂಡು ಹೋಗ್ಬೇಕು ಅಲ್ಲ? ಯಾಕೆ ಬಿಸಿಲಲ್ಲಿ ಅಮ್ಮ ಒಬ್ಬಳೆ ಪಾನ್ಕ ತಗೋ ಬಂತಲ್ಲ, ಅದ್ರ ಜೊತೆ ಬರ್ಬೋದಿತ್ತಲ್ಲ ನೀನು? ಏನು ಅಪ್ಪ ಅಮ್ಮ ಇಬ್ಬರಿಗೆ ಬೇಕಾಗಿದೆ, ನಂಗೆ ಮಾತ್ರ ಬೇಕಾಗಿದೆ, ನಿನಗೆ ಬೇಡ? ಮನೆ ಸಂಸಾರ ಬೇಡ, ದುಡ್ಡು ಮೇಲಿಂದ ಉದುರ್ತದೆ ಅಂತ ಮಾಡ್ದ ನೀ ಕೇಳಿದ್ದನ್ನೆಲ್ಲ ಕೊಡ್ಸೋಕ್ಕೆ? ನೋಡಿ, ಸುಮ್ಮನೆ ನಂಗೆ ಬೈಬೇಡಿ ನೀವು. ಬೈಯಕ್ಕೆ ಎಂತಾರೊಂದು ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತೀರಿ. ನಿಮ್ಮ ಅಮ್ಮ ಎಂತೆಂತ ಹೇಳ್ಕೊಟ್ಟಾರೇನೋ ಆ ಮಾತೆಲ್ಲ ನಂಬಿಕೆ ನಂಗೆ ಬೈಯಕ್ಕೆ ಬರಬೇಡಿ. ಅರ್ಧ ರೇಟಿಗೆ ಕೊಡ್ತಾರೆ ಅಂದಿದ್ದಕ್ಕೆ ನಾನು ಹೋಗ್ಬೇಕು ಅಂದ್ಕೊಂಡಿದ್ದು. ಈಗ ನಾಳೆ ಹೋದರೆ ಅರ್ಧ ರೇಟಿಗೆ ಸಿಗ್ತದಾ? ಫುಲ್ ಕೊಟ್ಟು ತರ್ಬೇಕಲ್ಲ, ಅದಕ್ಕಿಂತ ಅರ್ಧ ಭಾಗ ಉಳಿಸಿದ್ರೆ ಆ ಥರ ಯೋಚನೆ ಮಾಡಿದ್ದು ನಾನು, ಗೊತ್ತಾನ? ಅಲ್ಲ, ಅರ್ಧ ರೇಟ್ ಆಗಲಿ ಕಾಲು ರೇಟ್ ಆಗಲಿ ನಿಂಗೆ ಬಟ್ಟೆ ಕೊಡಿಸ್ತೀನಿ ಅಂತ ಯಾರು ಹೇಳ್ಯಾರೆ? ಈಗ ಯಾರು ಹೇಳ್ಯಾರೆ ನಿಂಗೆ? ಅದನ್ನು ಉಳ್ಸೋಕೆ ಹೋದೆ, ಅರ್ಧ ರೇಟ್ ಉಳ್ಸೋಕೆ ಹೋದೆ, ತೊಗೊಂಡೇ ಇದ್ರೆ ಪೂರ್ತಿ ಉಳಿತದಲ್ಲ. ಅಲ್ಲಿ ಹೋಗೋ ಬಸ್ ಚಾರ್ಜು ಪೆಟ್ರೋಲ್ ಚಾರ್ಜು ಉಳಿತದಲ್ಲ. ಅಯ್ಯೋ, ನಿನ್ನ ಭಾಳ ದೊಡ್ಡ ಉಳಿತಾಯ ಮಾಡೋಳು ಇದು. ನಿಂಗೆ ಬಟ್ಟೆ ತೊಗೋಬೇಕು ಅರ್ಧ ರೇಟಲ್ಲಿ ಅಂತ ಗೊತ್ತಾಯ್ತು. ಯಾಕೆ ಮನೇಲಿ ಉಳ್ದವ್ರು ಮನುಷ್ಯರಿಲ್ಲ? ಅವರಿಗೂ ತೊಗೋಬೇಕು ಅಂತ ಇರಲ್ಲ? ಹೇಳಿದ್ದ ನೀನು ಹಂಗೆ ನನ್ನ ಕಾಯ ಬದಲು ಅಮ್ಮನ ಹತ್ರನೇ ಹೇಳ್ಬೋದಿತ್ತಲ್ಲ, ಎಲ್ಲ ಬಟ್ಟೆ ಅರ್ಧ ರೇಟಿಗೆ ಹಾಕ್ಯಾರಂತೆ, ನಂಗೆ ನಿಮಗೆ ಬುಳ್ಳಿಗೆ ಎಲ್ಲ ಹೋಗ್ತಾರ, ನಾ ಬನ್ನಿ ಅಂತ ಕರಿಬೋದಿತ್ತಲ್ಲ. ನಾನು ತೋಟದಿಂದ ಬಂದು ನೀನು ಕರ್ಕೊಂಡು ಹೋಗ್ತೀನಿ ಅಂತ ಕಾದು ಕೂತಿದ್ದ. ಏನಾರು ಮಾಡ್ಕೊಳ್ಳಿ, ನನಗೆ ಆಮೇಲೆ ನೀವೇ ಕೊಡಿಸಿ, ಗೊತ್ತಾಗ್ತದೆ ಕಾಲೇಜಿಗೆ ಹೋಗೋಷ್ಟೊತ್ತಿಗೆ. ಆವಾಗ ಕಾಲೇಜಿಗೆ ಹಾಕೋ ಬಟ್ಟೆ ಎಲ್ಲ ಈಗ ಮನೇಲಿ ಹಾಕಿ ಹಾಳು ಮಾಡಿ ಇಟ್ಕೊಂಡೇನೆ. ಒಂದು ಎರಡು ಜೊತೆ ಅದನ್ನೇ ಹಾಕ್ಕೊಂಡು ಹೋಗ್ತಿರ್ತೀನಿ. ನಂಗೇನು ಹೇಳಲ್ಲ, ಇದು ಕೊಡಿಸ್ಲ ಪಾಪ, ಅದಕ್ಕೆ ಹಾಕಿ ಬರಲ್ಲ ಅಂತಾರೆ. ಓಹೋ, ಕಾಲೇಜಿಗೆ ಹೋಗೋಕೆ ಬಟ್ಟೆ ಕಮ್ಮಿ ಆಗ್ತವೆ, ಅರ್ಧ ರೇಟಲ್ಲಿ ತೊಗೊಂಡು ದುಡ್ಡು ಉಳ್ಸೋಣ ಅಂತೇಳಿ ಪ್ಯಾಟಿಗೆ ಹೋಗೋಕೆ ಹೊರಟಿದ್ದ. ನೀನು ಕಾಲೇಜಿಗೆ ಕಳಿಸ್ತೀನಿ ಅಂತ ಯಾರು ಹೇಳ್ಯಾರೆ? ಯಾರು ಹೇಳ್ಯಾರೆ ನೀನು ಕಾಲೇಜಿಗೆ ಕಳಿಸ್ತೀನಿ ಅಂತ? ಯಾರ ಹತ್ರ ಕೇಳಿಯ ನೀನು? ಓ, ಹಂಗಾರೆ ನೀ ಹೇಳಿದ್ದು ಹೌದು ಅಮ್ಮನ ಹತ್ರ. ನಾನು ಹೇಳಿನಿ ಕಾಲೇಜಿಗೆ ಕಳಿಸ್ತೀನಿ ಅಂತೇಳಿ. ಯಾವಾಗ ಹೇಳಿದ್ದೆ ನಿನ್ನ ಹತ್ರ? ಯಾವಾಗ ಮದುವೆ ಬೇಕಾರೆ ಮುಂಚೆನಾರು ನಿನ್ನ ಹತ್ರ ಯಾವಾಗ ಹೇಳಿದ್ದೆ ನಾನು? ಮದುವೆ ಆದಮೇಲೆ ಕಾಲೇಜಿಗೆ ಕಳಿಸ್ತೀನಿ ಅಂತ. ಓದ್ಬೇಕಂತಿದ್ರೆ ಅವಾಗಲೇ ಓದಬೇಕಿತ್ತು, ಈಗ ಎಂತ ನಿಂದ? ಅದು ಒಂದು ಪಕ್ಷ ಹೋಗೋದಾದರೂ ಎಲ್ಲರ ಹತ್ರ ಕೇಳ್ಕೊಂಡು ಪರ್ಮಿಷನ್ ಕೊಟ್ಟರು ಹ್ಞೂ ಹೌದು ಅಂತ. ನೀ ಯಾರ ಹತ್ರ ಇನ್ನೂ ಒಂದು ಸೊಲ್ಲು ಕೇಳಲ್ಲ, ಆಗಲೇ ಬಟ್ಟೆ ಕೊಂಡ್ಕೊಂಡು ಸರಿ ಮಾಡ್ಕೊಳಕ್ಕೆ ಹೊರಟಿಯಲ್ಲ? ಎಂತಕ್ಕೆ ನೀವು ಅಷ್ಟು ಬೈತಿದ್ದೀರಲ್ಲ ನನಗೆ? ಎಷ್ಟು ಜೋರಿದ್ದೀರಿ ನೋಡಿ ನೀವು. ನಿಮ್ಮ ತಂಗಿ ಆದರೂ ಓದಬೇಕು, ಅವಳಿಗೆ ಓದೋಕ್ಕೆ ಎಂತ ಬೇಕಾದ್ರೂ ತಂದು ಕೊಡ್ಬೋದು. ನಾನೇನಾದ್ರು ಓದ್ತೀನಿ ಅಂತ ಹೇಳೋದಕ್ಕೂ ನಿಮಗಾಗಲ್ಲ ಅಲ್ಲ? ಹೇಳ್ತಾರಲ್ಲ ಸುಳ್ಳನು, ಹೆಣ್ಮಕ್ಳಿಗೆ ಯಾವಾಗಲೂ ಹೀಗೆ ಮಾಡೋದು ಎಲ್ಲರೂ. ನೀವು ಅದೇ ಥರನೇ ಆದ್ರಿ. ಏಯ್, ಬಾಯಿ ಮುಚ್ಕೊಂಡಿರು. ನಮ್ಮ ಮಾತಿನ ಮಧ್ಯೆ ಬುಳ್ಳಿನ ಮಾತ್ರ ತರಬೇಡ. ಬುಳ್ಳಿ ಓದೋ ವಯಸ್ಸು, ಅದು ಓದ್ತಾ ಇದೆ, ಅದ್ರ ಇದೆ, ಅದಕ್ಕಾಗಿದೆ. ನಾನು ಮೊದಲೇ ಅದರದ್ದು ರಿಸಲ್ಟ್ ಹೆಂಗೆ ಬರ್ತದೆ ಏನೋ ಅಂತ ಆ ಟೆನ್ಷನಲ್ಲಿ ಇದ್ದೀನಿ. ಅದನ್ನು ಓದಿಸೋದಯ್ಯ ನಾನು ಇದ್ದೀನಿ, ಓದ್ಸೋಕ್ಕೆ. ಅಪ್ಪ ಅದಾರೆ, ಮನೆ ಮಗಳು, ಅದು ಓದಿಸೋದಯ್ಯ. ಓದೋದಾದ್ರೆ ನೀನು ಓದಬೇಕಿತ್ತು. ಯಾಕೆ ಅಷ್ಟು ಬೇಗ ಮದುವೆ ಅಂತ ಆಗಿದ್ದೆ? ನಾವು ಓದಾದಮೇಲೆ ಮದುವೆ ಆಗ್ತೀನಿ ಅಂತ ಹೇಳಬೇಕಿತ್ತು. ಅಯ್ಯೋ 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 ಅಯ್ಯೋ, ಮದುವೆಗೆ ಏನು ಅಷ್ಟು ಗಡಿಬಿಡಿ ಮಾಡಿದೆ? ನನ್ನ ಅಪ್ಪ ಅಲ್ಲೋ ತೊಗೊಂಡೋಗಿ ಮದುವೆ ಮಾಡ್ತಾರೆ, ಇಲ್ಲಿ ತೊಗೊಂಡೋಗಿ ಮದುವೆ ಮಾಡ್ತಾರೆ ಅಂತ. ಓದಿ ಮುಗಿಸ್ಕೊಂಡೆ ಮದುವೆ ಆಗ್ಬೋದಿತ್ತಲ್ಲ. ಯಾರು ಕಾದು ಕೂತಿದ್ರು ಇಲ್ಲಿ? ಅದೆಲ್ಲ ಹೋಗಲಿ, ನನಗೆ ಒಂದು ಮಾತು ಹೇಳು. ಅಮ್ಮನ ಹತ್ರ ಹೇಳ್ದಂತಲ್ಲ, ನಾನು ಹೇಳಿನಿ ನಿನ್ನ ಓದಿಸ್ತೀನಿ ಅಂತ, ನಾನು ಹೇಳಿನಿ ಅಂದಂತಲ್ಲ. ಮೊನ್ನೆ ಕಾಲೇಜಿಗೆ ಹೋಗೋಕ್ಕೂ ನಾನು ಹೇಳಿ ನೀವು ಹೋಗಿದ್ದು ಅಂದಂತಲ್ಲ. ಯಾವಾಗ ಹೇಳಿದ್ದೆ ನೀನು? ಕೇಳಿದ್ದ ನೀನು ನನ್ನ ಹತ್ರ? ಕೇಳಿದ್ದ ನಾ ಕಾಲೇಜಿಗೇನೋ ಕೆಲಸದೇ ಹೋಗ್ತೀನಿ ಅಂತ ಕೇಳಿದ್ದ?
ಅಲ್ಲಿಂದ ಬಂದಳಾರು ನಾನು ಏನು ಹಿಂಗೆ ಹೋಗೋದ ಮಾಡೋದ ಏನು ಅಂತ ಕೇಳ್ದ ನೀನು? ನನ್ನ ಕತೆ ಬಿಡು, ಅಪ್ಪ ಅಮ್ಮನ ಹತ್ರ ಕೇಳ್ದ? ನಿಮ್ಮ ಮನೇಲಿ ನೀ ಎಲ್ಲಿಗಾರು ಹೋತಿದ್ದಲ್ಲ, ಓದೋಕ್ಕಾಗಲಿ ಮಾಡೋಕ್ಕಾಗಲಿ ನಿನ್ನ ಅಪ್ಪಗೆ ಪರ್ಮಿಷನ್ ಕೊಡ್ಬೇಕಾರೆ ಮುಂಚೆ ನೀನು ಹೋತಿದ್ದ? ಹೋಗೋಕ್ಕಾತಿತ್ತ ನಿಂಗೆ? ಇಲ್ಲ ನಮ್ಮನ್ನೆಲ್ಲ ಏನಂತ ತಿಳ್ಕೊಂಡಿಯ ನೀನು? ಏನಂತ ತಿಳ್ಕೊಂಡಿಯ? ನೀವು ಆ ಥರ ಎಲ್ಲ ಸುಳ್ಳು ಮಾತ್ರ ಹೇಳಬೇಡಿ. ನಾ ಹೇಳಿದ್ನೇ ಇಲ್ಲ, ಕಾಲೇಜಿಗೆ ಹೋಗಿದ್ದೀನಿ ಅಂತ ಹೇಳಿ ನಾನು ಅವತ್ತೇ ಬಸ್ಸಲ್ಲಿ ಕೂತಳು ನಾನು ಫೋನ್ ಮಾಡಿದ್ನೇ ಇಲ್ಲ. ಹೊರಟು ಬಸ್ಸಲ್ಲಿ ಕೂತ ಮೇಲೆ ನೀನು ಹೇಳಿದ್ದು ಕಾಲೇಜಿಗೆ ಹೋಗಿದ್ದೀನಿ ಅಂತ ನನ್ನ ಹತ್ರ ಕೇಳಿದ್ದಲ್ಲ. ಕಾಲೇಜಿಗೆ ಹೋಗ್ಲನು ಅಂತ ನೀನು ನನ್ನ ಹತ್ರ ಎಲ್ಲಿ ಕೇಳಿದೆ? ಹಂಗೆ ಹೇಳಬೇಕಿತ್ತು. ಕಾಲೇಜಿಗೆ ಬಸ್ಸಲ್ಲಿ ಕೂತಳು, ನಾನು ಇವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಅನ್ನಬೇಕಿತ್ತು. ಕೇಳ್ಕೊಂಡೆ ಹೋಗಿದ್ದೆ ಅಂತ ಯಾಕೆ ಹೇಳಿದೆ ನೀನು? ಈಗ ಅನ್ನಿಸ್ತಾ ಇದೆ ನನಗೆ, ನಿಮ್ಮನ್ನು ನಂಬ್ಕೊಂಡು ನಾನು ಮದುವೆ ಆಗಬಾರ್ದಿತ್ತು, ಸುಮ್ಮನೆ ಕಾಲೇಜಿಗೆ ಹೋಗಬೇಕಿತ್ತು. ಗಂಡು ಮಕ್ಕಳಾದ್ರೆ ಅವ್ರವ್ರಿಗೆ ಇಷ್ಟ ಬಂದಂಗೆ ಹೋಗ್ಬೋದು. ನಮ್ಮ ಹಣೆ ಬರ ನೋಡಿ, ಈಗ ನಿಮ್ಗೆ ಓದಬೇಕು ಅನ್ಸಿದ್ರೆ ನೀವು ಕಾಲೇಜಿಗೆ ಹೋಗ್ತೀರಾ? ಹೋಗಲ್ಲ. ಆಹಾ, ಎಷ್ಟು ಸಲೀಸಾಗಿ ಹೇಳ್ತೀಯ ನೋಡು. ಪಿಕ್ಚರಿಗೆ ಹೋಗಿ ಬರೋಕ್ಕೆ ಹೇಳ್ದಂಗೆ ಹೇಳ್ತೀಯಲ್ಲ. ನನಗೆ ಅನ್ಸಲ್ಲಪ್ಪ. ನಂಗೆ ಹಂಗೆ ಹುಚ್ಚು ಆಸೆ ಎಲ್ಲ ಇಲ್ಲ. ನಂಗೆ ಮಾಡ್ಬೇಕಾದ ಕೆಲಸ ಇಲ್ಲಿ ಸುಮಾರು ಅದೇ, ನಾನು ಇದನ್ನೇ ಮಾಡಿದ್ರು ಸಾಕು. ನನ್ನ ಓದು ಇಲ್ಲಿ ಈ ಕೆಲಸ ಮಾಡೋಕ್ಕೆ ಸಾಕು. ನಾವು ಓದೇನ ಹಿಂಗೆ ಇನ್ನೂ ಡಿಗ್ರಿ ತೊಗೋಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದಿಲ್ಲ ನನಗೆ. ಹಂಗಿದ್ದಿದ್ರೆ ಆವಾಗಲೇ ಓದೋ ವಯಸ್ಸಲ್ಲೇ ಓದ್ತಿದ್ದೆ ನಾನು. ನಿಂಗೂ ಅಷ್ಟೇ ನೋಡು, ನಿಧಾನದಿಂದ ಹೇಳ್ತಿದ್ದೀನಿ. ನಂಗೆ ಮೊದಲೇ ಸುಸ್ತಾಗಿದೆ. ಸಿಟ್ಟಿನ್ನೂ ಜಾಸ್ತಿ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗೀಲೇಜಿಗೆ ನಿನ್ನ ಕಳ್ಸೋಕ್ಕಾಗಲ್ಲ. ಎಂತ ಕಾಲೇಜಿಗೆ ಹೋಗಿ ಏನು ಮಾಡ್ತೀಯ ನೀನು? ತಗೊಂಡ ಒಂದು 40%ಗೆ ನೀನು ಇಲ್ಲಿಂದ ಕಾಲೇಜಿಗೆ ಹೋಗಿ ಓದಿ ಹೇಳು. ನಿಂದು ಆಮೇಲೆ ನಿನ್ನ ಗುರಿ ಏನದೆ? ಯಾವ ಗುರಿ ಇಟ್ಕೊಂಡು ನೀನು ಓದಬೇಕು ಅಂತ ಹೇಳ್ತಿದ್ದೀಯ? ನಂಗೆ ಅದನ್ನೊಂದು ಹೇಳು. ಎಂಥ ಗುರಿ ಅಂದರೆ ಅಟ್ಲೀಸ್ಟ್ ಒಂದು ಡಿಗ್ರಿನಾದ್ರು ಮಾಡ್ಕೋಬೇಕು ಅಂತ ಆಸೆ ಇದೆ, ಗೊತ್ತಾ ನನಗೆ. ಇಲ್ಲಿ ಮನೇಲಿ ಕೂತು ಎಂತ ಮಾಡಲಿ ನಾನು? ಎಷ್ಟು ಕೆಲಸ ಮಾಡಿದ್ರು ಮಾಡಿದ್ದೆ ಸಾಲದು ಅಂತಿರ್ತೀರಿ. ಮಾಡಿದ್ರು ಒಂದೇ ಬಿಟ್ಟರು ಒಂದೇ. ಅದ್ರ ಬದಲು ನಾನು ಕಾಲೇಜಿಗಾರು ಹೋಗ್ತೀನಿ. ಏಯ್, ಎಂಥ ಮಾತಂತ ಆಡ್ತೀಯ? ಮಂಡಿಗೆ ಪೆಟ್ಗಿಟ್ಟು ಏನಾರು ಬಿತ್ತ ಹೆಂಗೆ? ನೀನು ಮದುವೆ ಆಗಿ ಇನ್ನೊಬ್ಬರ ಮನೆಗೆ ಸೊಸೆಯಾಗಿ ಬಂದು ಅದೊಂಚೂರು ನಿನ್ನ ಗಮನದಲ್ಲಿ ಇರಲಿ. ಡಿಗ್ರಿ ಮಾಡೋ ಆಸೆಗಾಗಿ ನೀನು ಕಾಲೇಜಿಗೆ ಹೋಗೋಳೀಗ, ಇಲ್ಲಿ ಮನೆ ಸಂಸಾರ ಎಲ್ಲ ಬಿಟ್ಟು. ಬೇರೆ ಯಾವುದೂ ಗುರಿ ಇಲ್ಲಂತೆ. ಒಂದು ಪಕ್ಷ ನಿನಗೆ ಡಿಗ್ರಿ ಮಾಡಬೇಕು ಅನ್ನಂಗಿದ್ರೆ ಅದನ್ನು ನಾನು ಕೇಳಬೇಕು ಅಮ್ಮನ ಹತ್ರ. ಕೇಳಿ ಆಮೇಲೆ ಹೇಳ್ತೀನಿ. ಕರೆಸ್ಪಾಂಡೆನ್ಸಲ್ಲಿ ಏನಾದ್ರು ಮಾಡೋದಾದ್ರು ಮಾಡು. ನಿನ್ನ ಕಾಲೇಜಿಗಂತೂ ಯಾವ ಕಾರಣಕ್ಕೂ ಕಳಿಸಲ್ಲ. ಹೋಗಲೇಬೇಕು ಅನ್ನಂಗಿದ್ರು ಹೋಗು, ನಿನ್ನ ಅಪ್ಪನ ಮನೆಗೆ ಹೋಗು, ಅಲ್ಲಿಂದ ಹೋಗು ಕಾಲೇಜಿಗೆ. ಅಲ್ಲಿಂದನೇ ಹೋಗು, ಇಲ್ಲಿಂದ ಹೋಗೋಕ್ಕಾಗಲ್ಲ. ನೋಡಿ ಹೆಂಗಿದ್ದೀರಿ ನೀವು. ಊರಿಗೆ ಉಪಕಾರಿ ಮನೆಗೆ ಮಾರಿ. ಬೇರೆ ಯಾರಿಗಾರಾದರೂ ಎಲ್ಲ ಎಷ್ಟು ಚಂದ ಸಪೋರ್ಟ್ ಮಾಡ್ತೀರಿ. ಓದಬೇಕು ಮಾಡಬೇಕು, ಹೆಣ್ಮಕ್ಳು ಹೊರಗೆ ಹೋಗ್ಬೇಕು ಹಾಗೆ ಹೀಗೆ ಅಂತ. ನಿಮ್ಮ ಮನೆಯಲ್ಲಾದರೆ ಹಿಂಗೆ ಅಲ್ಲ. ಏಯ್, ಸುಮ್ಮನೆ ಇರೇ. ಇಲ್ದಿದ್ದ ಕಾನೂನೆಲ್ಲ ಮಾಡಬೇಡ. ಯಾರೇ ಆದರೂ ಅವ್ರವ್ರ ಯೋಗ್ಯತೆಗೆ ಸರಿಯಾದ ಕೆಲಸ ಮಾಡಬೇಕು. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ. ನಿಂಗೆ ಆ ಯೋಗ್ಯತೆ ಇಲ್ಲ. ಏನಾರು ದೊಡ್ಡ ಸಾಧನೆ ಮಾಡಬೇಕು ಅನ್ನಂಗಿದ್ರು ಏನೋ ರ್ಯಾಂಕಿಂಗ್ ಬಂದೋಳು ಮನೇಲಿ ಕೂರಿಸ್ಬಾರ್ದು ಅಂತ ನೋಡ್ಬೋದಿತ್ತು. ನೆಟ್ಟಿಗೆ 2 ಸಬ್ಜೆಕ್ಟ್ ಪಾಸ್ ಮಾಡಿಯೇ ಇಲ್ಲ. ಇಲ್ಲಿ ಮನೆ ಬಿಟ್ಟು ಇದೀಗ ಕಾಲೇಜಿಗೆ ಹೋಗೋಳಂತೆ ದಿನ. ಮನೇಲಿ ಕೂತು ಬೇಜಾರಾಗ್ತದೆ ಅಂತ ಹೇಳಿ ಯಾವ ಸೊಸೆ ಹೇಳ್ತದೆ ಕೇಳು ಕಾಲೇಜಿಗೆ ಹೋಗ್ತೀನಿ ಅಂತ? ಬೇಜಾರಾದರೂ ಮಾಡೋ ಕೆಲಸ ಬೇಜಾನದವೆ. ಕೇಳು, ತೋರಿಸ್ತೀನಿ ನಾನು. ಮನೆಯಲ್ಲೇ ಕೂತಲ್ಲ ಈಗ. ನಮ್ಮ ಅಪ್ಪ ಮಗ ಇಬ್ಬರೇ ಮಣ್ಣು ಹೊರ್ತಾ ಇದ್ದು ಅಲ್ಲಿ. ನಿಂಗೆ ಹೊರಕ್ಕಾಗದಿದ್ರು ಬಂದು ಹೊರ್ಸ್ಬೋದಿತ್ತಲ್ಲ. ಅದಕ್ಕೆ ಯಾಕೆ ಬರೋಕ್ಕಾಗಲ್ಲ ನಿಂಗೆ? ಅದು ಬರಲ್ಲ ನಿನ್ನ ತಲೆಯಲ್ಲ. ಕಾಲೇಜಿಗೆ ಹೋಗೋಕ್ಕೆ ಬಟ್ಟೆ ಎಲ್ಲ ಐರನ್ ಮಾಡ್ತಾ ಇದೀಯ ಅಂತಿದ್ದು ನಿಂಗೆ ಹೌದಾ? ತಿಳುವಳಿಕೆ ಇದ್ದಿದ್ದು ಹೌದಾನೆ ನಿಂಗೆ? ಎಷ್ಟು ಸತಿ ಹೇಳೋದು ಮಾರತಿ, ನಿಧಾನದಿಂದನೂ ಹೇಳಾತು, ಬೈದು ಹೇಳಾತು. ಏನೇ ಹೇಳಿದ್ರು ನಿನ್ನ ತಲೆ ಒಳಗೆ ಇದ್ದಿದ್ದನ್ನು ತೆಗೆದು ಹಾಕಲ್ಲ ನೀನು. ಇದೇ ಲಾಸ್ಟ್ ವಾರ್ನಿಂಗ್ ನೋಡು, ಹೇಳಿನಿ. ಯಾವ ವಿಚಾರ ನೀನು ಎಲ್ಲಿಗೆ ಹೋಗೋದಾಗಲಿ ಬರೋದಾಗಲಿ ಫಸ್ಟ್ ಅಪ್ಪ ಅಮ್ಮನ ಕೇಳ್ಕೊಬೇಕು. ಕೇಳ್ಕೊಂಡು ಆಮೇಲೆ ನನ್ನ ಕೇಳಿ ಆಮೇಲೆ ನೀನು ಡಿಸಿಷನ್ ತೊಗೋಬೇಕು. ಈಗಲೇ ಹೇಳಿನಿ. ಮತ್ತೊಂದು ಮಾತು, ಇನ್ನೊಂದು ಸತಿ ನೀನೇನಾದ್ರು ನಮ್ಮ ಅಮ್ಮಗೆ ಎದುರುತ್ರ ಕೊಟ್ಟಿದ್ದು ಗೊತ್ತಾದರೆ ನಾನು ಸುಮ್ಮನೆ ಇರಲ್ಲ. ಎದುರುತ್ರ ಮಾತ್ರ ಕೊಡಬೇಡ ನೋಡು, ಹೇಳಿನಿ. ಓ, ಹಂಗಂತ ಎಲ್ಲ ಹೇಳಿದ್ರ ಅವರು? ನಾನು ಎಂತ ಎದುರುತ್ರ ಕೊಟ್ಟೀನಿ? ಅವ್ರು ಹೇಳ್ತಾರೆ, ನೀವು ನಂಬಿ. ನಾನು ಎಂತ ಎದುರುತ್ರನೂ ಕೊಡ್ಲ ಗೊತ್ತಾ? ಏಯ್, ಯಾವುದೊಂದಕ್ಕಾದರೂ ಬೇರೆಯವ್ರು ಹೇಳ್ಯಾರೆ ಅಂತ ಅಂದ್ಕೋಬೇಡ. ಅಮ್ಮ ಹೇಳಿದ್ದಲ್ಲ, ಇದು ನಾನೇ ಹೇಳಿದ್ದು. ನಿನ್ನವಿಷ್ಟೆಲ್ಲ ಮಾತು ಆತ ಅದಾವಲ್ಲ, ಆಮೇಲೆ ನಾಳೆ ಆ ಥರನೂ ಆಗ್ಬೋದಲ್ಲ. ಅದಕ್ಕೆ ಮೊದಲೇ ಜಾಗ್ರತೆ ಹೇಳಿನಿ. ನೀನು ಹೇಳು ಆ ಕಡೆ ಹೋಗು. ನಾನು ಸ್ವಲ್ಪ ಹೊತ್ತು ಮಲ್ಕಿತೀನಿ. ಒಂದು ಅರ್ಧ ಗಂಟೆ ಬಿಟ್ಟು ಎಬ್ಸು.
ನಿನ್ನ ಹಂಗೆ ಮನೇಲಿ ಕೂತಿದ್ದಲ್ಲ ಅವ್ರು ಮಣ್ಣು ಹೊತ್ತು ಬಂದಿದ್ದು.